ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ಕರ್ನಾಟಕದ ಸಿಇಟಿ ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಕನಸಿನ ಹೊಸ ದಾರಿ ತೆರೆದುಕೊಂಡಿದೆ. ರಿಸಲ್ಟ್ ಬಂದ ನಂತರ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಕಾಡೋದೊಂದೇ ಪ್ರಶ್ನೆ: ಮುಂದೇನು? ಕೋರ್ಸ್ಗೆ ತಕ್ಕಂತೆ ಯಾವ ವಿಭಾಗವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು? ಅದರ ಜೊತೆಗೆ ಈ ಮ್ಯಾನೇಜ್ಮೆಂಟ್ ಸೀಟ್ ಆರ್ ಗವರ್ಮೆಂಟ್ ಸೀಟ್ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಇರುತ್ತೆ. ಉನ್ನತ ಶಿಕ್ಷಣ ಹಾಗೆ ಉನ್ನತ ಕೆಲಸದ ವಿಚಾರವಾಗಿ ಮಾರ್ಗದರ್ಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಗೊಂದಲಗಳಿರುತ್ತೆ. ಎಲ್ಲಾ ಗೊಂದಲಗಳ ನಿವಾರಣೆಗೋಸ್ಕರ ಇವತ್ತು ನಮ್ಮೊಟ್ಟಿಗೆ ಜಾಯಿನ್ ಆಗಿದ್ದಾರೆ ವೇಣುಗೋಪಾಲ್ ಕೆಆರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ, ಸಾಕಷ್ಟು ಮಾಹಿತಿನ ಹಂಚಿಕೊಳ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಾನು ವೇಣುಗೋಪಾಲ್ ಸರ್ ಬಗ್ಗೆ ಹೇಳಲೇಬೇಕು. ಒಂದಷ್ಟು ಮಾಹಿತಿನ ಹಂಚಿಕೊಳ್ತಾ ಹೋಗ್ತೀನಿ. ನೋಡಿ, VKR ಅಂತಾನೆ ಕರೆಯಲ್ಪಡುವಂತಹ ವೇಣುಗೋಪಾಲ್ ಸರ್ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಮಾಜಿ ಉಪಕುಲಪತಿಗಳಾಗಿದ್ದರು. ಅದರ ಜೊತೆಗೆ ವಿಶ್ವವಿದ್ಯಾನಿಲಯ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ಎಲೆಕ್ಟ್ರಾನಿಕ್ ಮತ್ತು ಸಂವಹನ ವಿಭಾಗದ ಅಧ್ಯಕ್ಷರು ಕೂಡ ಆಗಿದ್ರು. ಮತ್ತೊಂದು ಕಡೆ ಈಗಾಗಲೇ ಎಕನಾಮಿಕ್ ಆಗಿರ್ಬೋದು, ಹಾಗೆ ಫೈನಾನ್ಷಿಯಲ್ ಆಗಿರ್ಬೋದು, ಕಾನೂನು, ಸಾರ್ವಜನಿಕ ಸಂವಹನ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಪದವಿಯನ್ನ ಪಡೆದಿದ್ದಾರೆ. ನೋಡಿ, ಒಂದು ಇನ್ಸಿಡೆಂಟ್ ನಿಮಗೆ ಹೇಳಲೇಬೇಕು. ವೇಣುಗೋಪಾಲ್ ಸರ್ ಅವರ ಆ ಹೆಸರನ್ನ ಬರೆಯುವಂತಹ ಸಂದರ್ಭದಲ್ಲಿ ಒಂದು ಪ್ಯಾರಾ ಬೇಕಾಗ್ತಿತ್ತಂತೆ. ಅವರು ಬರೆದಂತಹ ಪದವಿ ವಿಚಾರವಾಗಿ, ಹಾಗೆ ಅವರು ಇಲ್ಲಿವರೆಗೂ ಕೂಡ ಉನ್ನತ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಟ್ಟಿರುವಂತಹ ಕಾನ್ಸಂಟ್ರೇಟ್ ಅನ್ನುವಂತಹ ವಿಚಾರವಾಗಿ ಎಲ್ಲೋ ಒಂದು ಕಡೆ ಅವರು ನೇಮ್ ಪ್ಲೇಟ್ ಬರೆಯುವಂತಹ ಸಂದರ್ಭದಲ್ಲಿ ಇಡೀ ಪ್ಯಾರಾಗ್ರಾಫೇ ಬೇಕಾಗಿತ್ತಂತೆ. ಅದ್ರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. 43 ಪ್ರಬಂಧ ಪ್ರಶಸ್ತಿಗಳನ್ನ ಬರೆದಿದ್ದಾರೆ. 104 ಪುಸ್ತಕಗಳನ್ನ ಬರೆದಿದ್ದಾರೆ. ಇದರ ಜೊತೆಗೆ 30 ವಿದ್ಯಾರ್ಥಿಗಳಿಗೆ PhDಗಳನ್ನ ನೀಡಿರುವಂಥದ್ದು. ಅದ್ರ ಜೊತೆಗೆ 300ಕ್ಕೂ ಸಂಶೋಧನಾ ವಿದ್ಯಾರ್ಥಿಗಳಿಗೆ, ವಿದ್ವಾಂಸರಿಗೆ ಮಾರ್ಗದರ್ಶನವನ್ನ ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಮತ್ತೊಂದು ಹೇಳಬೇಕು, 600ಕ್ಕೂ ಹೆಚ್ಚು ಸ್ನಾತಕೋತ್ತರ ಪ್ರಬಂಧಗಳಾಗಿರ್ಬೋದು, 200ಕ್ಕೂ ಹೆಚ್ಚು ಪದವಿ ಪೂರ್ವ ಯೋಜನೆಗಳ ಮೇಲ್ವಿಚಾರಣೆಯನ್ನ ವಹಿಸಿದ್ದಾರೆ. ಸೊ ಇದಕ್ಕಿಂತ ಉತ್ತಮ ವ್ಯಕ್ತಿ ನಮಗೆ ಸಿಗಲ್ಲ ಅನ್ಸುತ್ತೆ ಮಾರ್ಗದರ್ಶಕರಾಗಿ. ಇವತ್ತು ನನ್ನ ಪುಣ್ಯ. ಸರ್ ನಮಸ್ತೆ ಮತ್ತೊಮ್ಮೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಮಾರ್ಗದರ್ಶನದ ಕೊರತೆ ಇರುತ್ತೆ ಸರ್. ಯಾವುದೇ ಕೋರ್ಸ್ ಆಗಿರ್ಬೋದು, ಪದವಿ ನಂತರ ನಾವು ಉನ್ನತ ಶಿಕ್ಷಣ ಆಗಿರ್ಬೋದು, ಉನ್ನತ ಕೆಲಸದ ವಿಚಾರವಾಗಿ ಒಂದಷ್ಟು ಗೊಂದಲಗಳಿರುತ್ತೆ ಸರ್. ಮೊದಲ ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳಿ ಬಯಸೋದು ಇದೆ. CET ಆಯ್ತು ಸರ್, ಪರೀಕ್ಷಾ ಫಲಿತಾಂಶ ಕೂಡ ಬಂದಾಯ್ತು. ಅದಾದ ನಂತರವಾಗಿ ಮುಂದೇನು ಅನ್ನುವಂಥ ಗೊಂದಲದ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ? ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಸುಗಮವಾಗಿ ಬರೆದು ಅವರಿಗೆ ರ್ಯಾಂಕ್ ಪಡೆದಿದ್ದಾರೆ. ಈಗ ಅವರಿಗೆ ಒಂಥರ ಭಾಳ ಆತಂಕ ಇರುತ್ತೆ. ಯಾವ ಕಾಲೇಜ್ ಸಿಕ್ಕುತ್ತೆ, ಯಾವ ಕಾಲೇಜು ನಾವು ಅಲ್ಲಿ ಹೋಗಿ ಸೇರಬೇಕು, ಗೌರ್ಮೆಂಟ್ ಕಾಲೇಜ್ ಸೇರಬೇಕಾ ಇಲ್ಲ ಪ್ರೈವೇಟ್ ಖಾಸಗಿ ಕಾಲೇಜ್ ಸೇರಬೇಕಾ, ಮತ್ತು ಫೀಸ್ ಎಷ್ಟಿರುತ್ತೆ, ಸ್ಕಾಲರ್ಶಿಪ್ಪು ಎಲ್ಲೆಲ್ಲಿ ಸಿಕ್ಕುತ್ತೆ, ಯಾವ್ಯಾವ ಸಂಸ್ಥೆಯಲ್ಲಿ ನಾವು ಅವ್ರ ಸ್ಕಾಲರ್ಶಿಪ್ ಪಡಿಬೋದು, ಇಂಥ ಗೊಂದಲಗಳೆಲ್ಲ ಒಂಥ ಸೃಷ್ಟಿ ಆಗುತ್ತೆ ಈಗ ರ್ಯಾಂಕ್ ಬಂದ ತಕ್ಷಣ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಇದನ್ನೆಲ್ಲ ಪಾಸ್ ಆಗಿದ್ದಾರೆ ಮತ್ತು ರ್ಯಾಂಕ್ ಪಡೆದಿದ್ದಾರೆ ಅವರಿಗೆಲ್ಲ ಅಭಿನಂದನೆ ಹೇಳೋಕ್ಕೆ ಇಚ್ಛೆ ಪಡುತ್ತೇನೆ. ಈಗ ರ್ಯಾಂಕ್ ಪಡೆದಿದ್ದಾರೆ, ಕಾಲೇಜ್ ಯಾವುದು ಸಿಗಬೇಕು, ಇಲ್ಲ ರ್ಯಾಂಕ್ ಪಡೆದ ಮೇಲೆ ಈಗ ಏನಾಗುತ್ತೆ ನೆಕ್ಸ್ಟ್ ಅಂದರೆ, ಅವರ CETನಲ್ಲಿ ಏನು ತಗೊಂಡಿದ್ದಾರೆ, ಈಗ ಅವ್ರಿಗೆ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಇರ್ಬೋದು, 12ನೇ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಇಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಇಲ್ಲ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಇರ್ಬೋದು, ಮತ್ತು SSLC ಆ್ಯಂಡ್ PUC ಮಾರ್ಕ್ಸ್ ಕಾರ್ಡ್, ಇದೆಲ್ಲ ಅವರು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಸರಿಪಡಿಸ್ಕೊಳ್ಬೇಕು. ಮುಖ್ಯವಾಗಿ ನಾನು ಹೇಳ್ತೀನಿ ಅಂದರೆ, ಅವ್ರ ಹೆಸರಿನಲ್ಲಿ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಇರುತ್ತೆ ಅಂತ ನೋಡ್ಕೊಳ್ಬೇಕು. ನಾವು ಅನೇಕ ಸಲ ನನಗೆ ಇದು ಬಂದಿದೆ ಸರ್, ನನಗೆ K ಇದೆ, ನನಗೆ L ಮಾಡಿಬಿಟ್ಟಿದ್ದಾರೆ, ನನಗೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಇದಿದೆ, ನನ್ನ ಆಧಾರ್ ಕಾರ್ಡ್ನಲ್ಲಿ ಅದಿದೆ, ಸೊ ಇನ್ನೊಂದು ನಾವು ಬರ್ತ್ ಸರ್ಟಿಫಿಕೇಟ್ನಲ್ಲಿ ಇನ್ನೇನೋ ಇದೆ, ಈ ಥರ ಇದು ಮಾಡಿರ್ತಾರೆ. ಸೊ ಮೊದಲನೆಯದು ನಿಮ್ಮ ಸರ್ಟಿಫಿಕೇಟ್ನಲ್ಲಿ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಇದೆ ಅಂತ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಸೆಕೆಂಡ್, ಇಲ್ಲಿ ಒರಿಜಿನಲ್ ಸರ್ಟಿಫಿಕೇಟ್ಸ್ ಎಲ್ಲ ಇರುತ್ತೆ, ಯಾವ್ದು ಬೇಕಾಗಿದೆ. ಮುಖ್ಯವಾಗಿ ಈಗ ನಾವು ಜನರಲ್ ಮೆರಿಟ್ನಲ್ಲಿ ಹಾಕಿದರೆ ಏನು ತೊಂದರೆ ಇಲ್ಲ. 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ಸ್ ಅದು ಇರಬೇಕು.
OBC SC ST ಸರ್ಟಿಫಿಕೇಟ್ ಇದ್ದರೆ ಅದು ತಗೊಳ್ಬೇಕು. ಮತ್ತು ಸ್ಕಾಲರ್ಶಿಪ್ ಏನನ್ನ ಪಡಿಬೇಕಂದ್ರೆ ಔಟ್ಸೈಡ್ ಹೊರನಾಡು ವಿದ್ಯಾರ್ಥಿಗಳಿಗೆ ಅವ್ರಿಗೂ ಸೀಟ್ ಇದೆ. ಸೊ ಯಾವ್ಯಾವ ಕ್ಯಾಟಗರಿನಲ್ಲಿ ಅವರು ಸೀಟ್ ಪಡ್ಕೊಳ್ತಾರೆ ಅವ್ರಿಗೆ ಒಂದೊಂದು ಅವಕಾಶ, ಬೇರೆ ಬೇರೆ ಅವಕಾಶಗಳು ಸಿಗ್ತಾ ಇರುತ್ತೆ. ಜನರಲ್ ಕ್ಯಾಟಗರಿಗೆ ಒಂಥರ ಇರುತ್ತೆ, OBC ಕ್ಯಾಟಗರಿಗೆ ಒಂಥರ ಇರುತ್ತೆ, SC STಗೆ ಕಟ್ ಆಫ್ ಒಂಥರ ಇರುತ್ತೆ, ಹೊರನಾಡು ವಿದ್ಯಾರ್ಥಿಗಳಿಗೆ ಅವರು ಬೇರೆ ಥರ. ಸೊ ಮೊಟ್ಟ ಮೊದಲನೆಯದು 7 ವರ್ಷ ಅವರು ಕರ್ನಾಟಕದಲ್ಲೇ ಓದಿದರೆ ಅವರು ನಾರ್ಮಲ್ ಇಂಜಿನಿಯರಿಂಗ್ ಸೀಟ್ ಪಡಿಬೋದು. ಓಕೆ. ಸೊ ಇದು ಒಂದು. ಎಷ್ಟು ಸೀಟ್ಸ್ ಇದೆ? 1 ಲಕ್ಷಕ್ಕೂ ಹೆಚ್ಚು ಸೀಟ್ ಇದೆ. ಸೊ ಆತಂಕ ಏನು ಪಡೋದು ಬೇಕಾಗಿಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕೇ ಸಿಕ್ಕುತ್ತೆ ಇಂಜಿನಿಯರಿಂಗ್. ಯಾವ ಕೋರ್ಸ್ ಓದಬೇಕು, ಯಾವ ಕಾಲೇಜ್ ತಗೊಳ್ಬೇಕು, ಕೋರ್ಸ್ ಫೀಸ್ ಎಷ್ಟಿದೆ, ಮತ್ತು ಈ ಕಾಲೇಜಿನಲ್ಲಿ ಓದಾಗ ನಮಗೆ ಪ್ಲೇಸ್ಮೆಂಟ್ ಸಿಕ್ಕುತ್ತಾ, ಉದ್ಯೋಗ ಸಿಕ್ಕುತ್ತಾ, ಕೌಶಲ್ಯ ಇರುತ್ತಾ, ಆ ಕಾಲೇಜಿನಲ್ಲಿ ಟೀಚರ್ಸ್ ಯಾವ ಥರ ಇದ್ದಾರೆ, ಸೀನಿಯರ್ ಟೀಚರ್ಸ್ ಇದ್ದಾರಾ, ಇಲ್ಲ ಅನುಭವಸ್ಥರು ಇದ್ದಾರಾ, ಇಲ್ಲ ಯಂಗ್ ಟೀಚರ್ಸ್ ಇದ್ದಾರಾ ಅಂತ ಎಲ್ಲ ಇದರೆಲ್ಲ ವಿದ್ಯಾರ್ಥಿಗಳಲ್ಲ ಅವ್ರ ಪೋಷಕರಿಗೂ ಒಂಥರ ಯೋಚನೆ ಬಂದಿರುತ್ತೆ. ಈಗ ರ್ಯಾಂಕ್ ಈಗ ತಾನೇ ಈಗ ಫಲಿತಾಂಶ ಬಿಟ್ಟಿದ್ದಾರೆ, ನಿಮಗೆಲ್ಲ ಗೊತ್ತೇ ಇದೆ. ಇನ್ನು 4-5 ಅವರು ಎಲ್ಲ ರ್ಯಾಂಕ್ಗಳು ಹುಡುಕಾಡ್ತಾ ಇರ್ತಾರೆ. ಬಿಕಾಸ್ ಸರ್ವರ್ ಲೋಡ್ ಆಗಿದೆ. ಸರ್ವರ್ ಲೋಡ್ ಆಗಿರೋ ಕಾರಣದಲ್ಲಿ ಸ್ವಲ್ಪ ಸಮಯ ತಗೊಳುತ್ತೆ ನಿಮ್ಮ ರ್ಯಾಂಕ್ಗಳೆಲ್ಲ ನೋಡೋಕ್ಕೆ. ಯಾವುದೇ ರ್ಯಾಂಕ್ ಬಂದಿರಲಿ, ರ್ಯಾಂಕ್ ಈಸ್ ನಾಟ್ ಇಂಪಾರ್ಟೆಂಟ್ ನಾವು, ಅದಾಗೋಯ್ತು. ಸೊ ರ್ಯಾಂಕ್ ಆದಮೇಲೆ ನಾವು ಏನು ಮಾಡಬೇಕು ಅಂತ. ಸೊ ನಾನು ಯೂಶಲಿ ನಮ್ಮ ವಿದ್ಯಾರ್ಥಿಗಳಿಗೆ ಯು ಶುಡ್ ಡೂ ವಾಟ್ ಯು ಲೈಕ್, ಯು ಶುಡ್ ಲೈಕ್ ವಾಟ್ ಯು ಡೂ. ಇದು ಮೊಟ್ಟ ಮೊದಲನೇ ಅದು ಮೈಂಡಿಗೆ ಹೋಗ್ಬಿಟ್ರೆ, ಎಲ್ಲರಿಗೂ ಮನಸ್ಸಿಗೆ ಹೋಗ್ಬಿಟ್ರೆ ಏನು ತೊಂದರೆನೇ, ಇದು ಕನ್ಫ್ಯೂಷನ್ ಬರಲ್ಲ. ಸಿಕ್ಕಿಲ್ವಾ ಒಂದು ಸೀಟು, ಇದು ಬೇಜಾರು ಮಾಡ್ಕೊಳ್ಳೋದು, ಬೇಸರ ಮಾಡ್ಕೊಳ್ಳೋದು ಏನಿಲ್ಲ. ಸಿಕ್ತಾ, ನಿಮಗೆ ಏನು ಬೇಕಾಗಿತ್ತು ಅದು ಸಿಕ್ತಾ, ಅದು ಒಳ್ಳೆಯದು. ಏನು ಬೇಕಾಗಿದೆ ಸಿಕ್ಕಿಲ್ವಾ, ಇನ್ನೂ ಪ್ರಯತ್ನ ಇದೆ. ಪ್ರಯತ್ನ ನಿರಂತರವಾಗಿ ಮಾಡ್ತಾನೇ ಇರಬೇಕು. ನಮ್ಮ ಜೀವನದಲ್ಲಿ ಯಶಸ್ವಿ ಸಿಗಬೇಕಂದ್ರೆ ಪ್ರಯತ್ನ ಅನ್ನೋದು ನಿರಂತರ. ದಿಸ್ ಇಸ್ ಒನ್ಲಿ ಅ ಸ್ಟಾರ್ಟಿಂಗ್ ಪಾಯಿಂಟ್. ನಾನು ಯಾವಾಗಲೂ ನನ್ನ 45 ವರ್ಷ ಅನುಭವದಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಪಾಠ ಮಾಡಿದ್ದೀನಿ. ಯಾರು ಲಾಸ್ಟ್ ಬೆಂಚ್ನಲ್ಲಿ ಕುಳಿತಿದ್ದಾರೋ ಅವ್ರು ಏನೂ ಆಗಲ್ಲ ಅಂತ ಹೇಳಿದಾಗ ಅವರು CEOs ಆಗಿಬಿಟ್ಟಿರ್ತಾರೆ. ಫಸ್ಟ್ ಬೆಂಚಿನಲ್ಲಿ ಕುಳಿತಿರೋರು ರ್ಯಾಂಕ್ ಸ್ಟೂಡೆಂಟು, ಅವರು ಭಾಳ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ನಮಗೆ ಭಾಳ ಇರುತ್ತೆ. ಬಟ್ ಅವರು ನಾರ್ಮಲಾಗಿ ರಿಟೈರ್ ಆಗಿದ್ದಾರೆ. ಸೊ ಅಂದರೆ ಕಂಟಿನ್ಯೂಯಸ್ ಪ್ರಯತ್ನ, ನಿರಂತರ ಪ್ರಯತ್ನ ಅದು ಅವಶ್ಯಕತೆ ಇದೆ. ಸೊ ಇದು ಒಂದು ಮೈಲ್ ಸ್ಟೋನ್, ರ್ಯಾಂಕ್ ಬಂದಿರೋದು ಒಂದು ಮೈಲ್ ಸ್ಟೋನ್. ಇಲ್ಲಿಂದ ಏನಾಗಬೇಕು, ಹೆಂಗೆ ಹೋಗಬೇಕು, ಯಾವ ದಾರಿ ಹಿಡಿಬೇಕು ಅದೆಲ್ಲ ನೋಡೋಣ ಈ ಮುಂದೆ. ಸರ್, ಈಗ ಉತ್ತಮವಾದಂತಹ ರ್ಯಾಂಕ್ ಬಂದಿಲ್ಲ ಅಂದ ತಕ್ಷಣ ಕೆಲವೊಂದಿಷ್ಟು ಜನ ಆತಂಕ ಪಡ್ತಾರೆ ಸರ್. ಅದರ ಜೊತೆಗೆ ಕಾಲೇಜಿನ ಆಯ್ಕೆ ಆಗಿರ್ಬೋದು ಅಥವಾ ಬ್ರಾಂಚ್ ಸೆಲೆಕ್ಟ್ ವಿಚಾರವಾಗಿ ಕೂಡ ಒಂದಷ್ಟು ಗೊಂದಲ ಇರುತ್ತೆ ಸರ್. ನೀವು ಇದನ್ನು ಯಾವ ರೀತಿ ಹೇಳ್ತೀರಾ? ನಾ ಈಗ ತಾನೇ ಹೇಳಿದೆ, ರ್ಯಾಂಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಈಗ ರ್ಯಾಂಕ್ ಬಂದಾಯಿತು, ರ್ಯಾಂಕ್ ಬಂದ ಮೇಲೆ ಯಾವ ಕಾಲೇಜ್ ಚುನಾಯಿಸಬೇಕು, ಯಾವ ಸಬ್ಜೆಕ್ಟ್ ತಗೊಳ್ಬೇಕು ಅಂತ ಇದು ಗೊಂದಲ ಇರುತ್ತೆ. ಎಲ್ಲರೂ ನಮಗೆಲ್ಲ ಗೊತ್ತೇ ಇದೆ, ಎಲ್ಲ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ ಸೈನ್ಸ್, ಮೆಷಿನ್ ಲರ್ನಿಂಗ್, ಡಾಟಾ ಸೈನ್ಸ್ ಇದನ್ನು ತಗೊಳ್ಬೇಕಂತ ಎಲ್ಲರಿಗೂ ಆ ಥರ ಇರುತ್ತೆ. ಬಟ್ ನನ್ನ ಒಂದು ಸಂದೇಶ ಏನು ವಿದ್ಯಾರ್ಥಿಗಳಿಗೆ ಅಂದರೆ, ನೀವು ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಚೆನ್ನಾಗಿ ಓದಿದ್ರೆ, ಇಫ್ ಯು ಆ ಕೌಶಲ್ಯ ಇದ್ದರೆ ಕೆಲಸ ಉದ್ಯೋಗ ಸಿಕ್ಕೇ ಸಿಕ್ಕುತ್ತೆ. ಸೊ ನಾನು ಉದಾಹರಣೆಗೆ ನಾನು ಓದಿದಾಗ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಓದಿದಾಗ 60 ಸೀಟ್ ಇತ್ತು. 30 ಸೀಟು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, 30 ಸೀಟು ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ವಿಭಾಗ. 5 ವರ್ಷ ಆಗ ಇಂಜಿನಿಯರಿಂಗ್, ಈಗ 4 ವರ್ಷ. ನಾನು 4ನೇ ತರಗತಿ ಇದ್ದಾಗ ಎಲೆಕ್ಟ್ರಾನಿಕ್ಸ್ ಓದಬೇಕಂತ ಆಸೆ ನನಗೆ. ನಾನು ಓದಿದ್ದು ಇಂಡಿಯನ್ ಹೈಸ್ಕೂಲ್, ಕಬ್ಬನ್ ಪಾರ್ಕ್ ಹತ್ತು ಕಡೆ, ಇತ್ತ ಕಡೆ ವಿಶ್ವೇಶ್ವರಯ್ಯ ಕಾಲೇಜ್. ಅಂದರೆ ಕಬ್ಬನ್ ಪಾರ್ಕ್ ಒಂದೇ ಮಧ್ಯದಲ್ಲಿತ್ತು ನನ್ನ ಸ್ಕೂಲ್ಗೂ ಕಾಲೇಜಿಗೆ. ನನಗೆ 2 ಸೀಟ್ ಸಿಕ್ಕಿತ್ತು
ಇಂಜಿನಿಯರಿಂಗ್ ಸೀಟು ಮತ್ತು BMC ಕಾಲೇಜ್ನಲ್ಲಿ ಮೆಡಿಕಲ್ ಸೀಟು. ಬಟ್ ನನಗೆ ಆಸೆ ಎಲೆಕ್ಟ್ರಾನಿಕ್ಸ್ ಓದಲೇಬೇಕು, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರೇ ಆಗಬೇಕಂತ. ಬಟ್ ನಾನು ಎಲೆಕ್ಟ್ರಾನಿಕ್ಸ್ ಓದಿದ ಮೇಲೆ ನಾನು ಈಗ ಏನು ಮಾಡಿದ್ದೀನಿ ಅಂತ ಹೇಳಿದಾಗ ನೀವೆಲ್ಲ ಎಲೆಕ್ಟ್ರಾನಿಕ್ಸ್ ಎಷ್ಟು ಓದಿದ್ರು, ಕಡಿಮೆ ಓದಿದ್ರು, ಜಾಸ್ತಿ ಓದಿದ್ರು. ಎಲೆಕ್ಟ್ರಾನಿಕ್ಸ್ ಮಾಡಿದೆ, ಮೊದಲನೇ ಡಿಗ್ರಿ ಅದು. ಅದಾದ ಮೇಲೆ MA ಎಕನಾಮಿಕ್ಸ್ ಮಾಡಿದೆ. ಅದಾದ ಮೇಲೆ ಲಾ SJRC ಲಾ ಕಾಲೇಜ್ನಲ್ಲಿ ಓದಿದೆ. ಆಮೇಲೆ ಸೆಂಟ್ರಲ್ ಕಾಲೇಜಲ್ಲಿ ಬಂದು ಮಾಧ್ಯಮ ಕಮ್ಯುನಿಕೇಷನ್. ಬೆಳಗ್ಗೆ ಲಾ 10 to 5 ಮಾಧ್ಯಮ, ಇದು ಸಾಯಂಕಾಲ ಭಾರತೀಯ ವಿದ್ಯಾಭವನ ಜರ್ನಲಿಸಮ್ ಸೇರ್ಕೊಂಡ್ಬಿಟ್ಟೆ. ಜರ್ನಲಿಸಮ್. ಎಲೆಕ್ಟ್ರಾನಿಕ್ಸ್ ಮರ್ತೇ ಹೋಗ್ಬಿಟ್ಟಿದ್ದೀನಿ. ದೆನ್ ಅದಾದಮೇಲೆ PhD ಎಕನಾಮಿಕ್ಸ್ ಮಾಡಿದೆ, ಮಾಸ್ಟರ್ ಆಫ್ ಬಿಸ್ನೆಸ್ ಫೈನಾನ್ಸ್ ಮಾಡಿದೆ. ಇದರಿಂದ ಏನು ಕಾಣುತ್ತೆ, ಎಲೆಕ್ಟ್ರಾನಿಕ್ಸ್ ಭಾಳ ದೂರ ಆಗ್ತಾಯಿದೆ ಅಂತ. ಆದರೆ ನನಗೆ ಏನಾಯ್ತಂದರೆ ಇಂಜಿನಿಯರಿಂಗ್ ಡಿಗ್ರಿ ಮುಗಿದ ತಕ್ಷಣ ನನಗೆ HMTನಲ್ಲಿ ಉದ್ಯೋಗ ಸಿಕ್ತು, ಕಂಪ್ಯೂಟರೈಸ್ಡ್ ನ್ಯೂಮರಿಕಲ್ ಕಂಟ್ರೋಲ್ ಮೆಷಿನ್. ನನಗೆ ಆ ಕೆಲಸ ಬೇಡ, ಉದ್ಯೋಗ ಬೇಡ, ನಾನು IAS ಆಫೀಸರ್ ಆಗಿಬಿಡಬೇಕು ಅಂತ ಪರೀಕ್ಷೆ ತಗೊಂಡೆ. ಪರೀಕ್ಷೆ ತಗೊಂಡಾಗ ನಾನು ಟೀಚರ್ ಆಗಿಬಿಟ್ರೆ ಓಕೆ, ಟೀಚರ್ ಆಗಿಬಿಟ್ರೆ ನನಗೆ IAS ಆಫೀಸರ್ ಆಗಿಬಿಡ್ತೀನಿ ನಾನು ಅಂತ ಹೇಳಿ ಅದು ಒಂದು ಕಾನ್ಫಿಡೆನ್ಸ್, ಅಂದರೆ ಹೆಚ್ಚು ಮಾರ್ಕ್ಸ್ ಬಂದುಬಿಡುತ್ತೆ ಟೀಚರ್ ಆಗಿಬಿಟ್ರೆ ಅಂತ. ಸೊ ಆ ಟೀಚರ್ ಎಲೆಕ್ಟ್ರಾನಿಕ್ಸ್ ಬಂದು ಸೇರಿಕೊಂಡೆ ವಿಶ್ವೇಶ್ವರಯ್ಯ ಕಾಲೇಜ್. ಆಗ ನನಗೆ 23 ವಯಸ್ಸು. 23 ವಯಸ್ಸಿಂದ 5 ವರ್ಷ ಕಳೆದಿದ್ದೀನಿ UVCನಲ್ಲಿ. 45 ವರ್ಷ ಅಲ್ಲೇ ಇದ್ದೆ ವೈಸ್ ಚಾನ್ಸ್ಲರ್ ಆಗೋವರೆಗೂ. ಆ ಅವಧಿನಲ್ಲಿ 50 ವರ್ಷದಲ್ಲಿ 12 ಡಿಗ್ರಿ, PhD ಎಕನಾಮಿಕ್ಸ್, PhD ಕಂಪ್ಯೂಟರ್ ಸೈನ್ಸ್, PhD ಲಾನು ಮುಗಿಸಿದೆ. ಅಂದರೆ ಸಬ್ಜೆಕ್ಟು ಏನು ಯಾವುದು ತಗೊಂಡ್ರು ಅದರಲ್ಲಿ ಆಸಕ್ತಿ ತೋರಿಸಿದಾಗ ಯು ವಿಲ್ ಅಚೀವ್ ವಾಟ್ ಎವರ್ ಯು ವಾಂಟ್. ನಾನು ಅದಕ್ಕೆ ಮೊದಲೇ ಹೇಳಿದೆ, ಡೂ ವಾಟ್ ಯು ಲೈಕ್ ಆ್ಯಂಡ್ ಲೈಕ್ ವಾಟ್ ಯು ಡೂ. ವಿದ್ಯಾರ್ಥಿಗಳಿಗೆ ಇದೇ ಒಂದು ಸಂದೇಶ. ಯಾಕಂದರೆ ಅವರು ಜೀವನದಲ್ಲಿ ಜಿಗುಪ್ಸೆ ಆಗೋದು ಬೇಕಾಗಿಲ್ಲ, ಒಂಥರ ಬೇಸರ ಆಗೋದು ಬೇಕಾಗಿಲ್ಲ. ರ್ಯಾಂಕ್ ನೋಡಿ, ರ್ಯಾಂಕ್ ಕಡಿಮೆ ಬಂದುಬಿಟ್ಟಿದೆ, ಆಗೋಯ್ತು ನನ್ನ ಜೀವನ ಅಂತ ಇದಕ್ಕೆ ಈ ನಿರ್ಣಯಕ್ಕೆ ಬರಲೇ ಕೂಡದು. ಯಾವತ್ತೂ ಕಾಲೇಜ್ನಲ್ಲಿ ಭಾಳ ಚೂಟಿಯಾಗಿದ್ದಾಗ, ಮಿಸ್ಯೂಸ್ ಇದ್ದಾಗ ಅವನು ಅದಾದ ಮೇಲೆ ಅವರಿಗೆ ತಿಳುವಳಿಕೆ ಬಂದುಬಿಡುತ್ತೆ. ಯು ವಿಲ್ ಪುಟ್ ಮೋರ್ ಆ್ಯಂಡ್ ಮೋರ್ ಎಫರ್ಟ್. ಜೀವನದಲ್ಲಿ ಅವನು ಭಾಳ ಸಕ್ಸಸ್ ಆಗಿರ್ತಾನೆ. ಅದು ಇಂಜಿನಿಯರಿಂಗ್ ಸೀಟು ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವುದೋ ಒಂದು ಕಾಲೇಜ್ನಲ್ಲಿ ಸೇರಿಕೊಂಡಿರ್ತಾನೆ. ಬಟ್ ಆಫ್ಟರ್ ಇಂಜಿನಿಯರಿಂಗ್, ಆಫ್ಟರ್ ಯುವರ್ ಡಿಗ್ರಿ, ನಿರಂತರ ಪರಿಶ್ರಮ ಇದೆಯಲ್ಲ, ಅದೇ ಜೀವನಕ್ಕೆ ಅನುಕೂಲ ಆಗೋದು, ಅದೇ ಜೀವನಕ್ಕೆ ಒಂದು ಯಶಸ್ವಿ ತರೋದು. ಸೊ ಈಗ ಕಡಿಮೆ ರ್ಯಾಂಕ್ನವರು ಏನು ಬೇಸರ ಮಾಡ್ಕೊಳ್ಳೋದು, ಎಲ್ಲಿ ಓದಿದ್ರು ಅದು ಶಿಕ್ಷಣನೇ. ಈಗ ಆಧುನಿಕ ಸಮಯದಲ್ಲಿ ಈಗ ಪರಿಸ್ಥಿತಿ ಹೆಂಗಿದೆ ಅಂದರೆ, ಎನಿ ಟೈಮ್, ಎನಿವೇರ್, ಎನಿ ಒನ್, ಎನಿ ಲ್ಯಾಂಗ್ವೇಜ್, ಎನಿ ಮೀಡಿಯಾ, ಎನಿ ಡಿವೈಸ್, ಎನಿ ಅಮೌಂಟ್ ಆಫ್ ಟೈಮ್, ಎನಿ ಲೆಂತ್ ಆಫ್ ಟೈಮ್, ಎನಿ ಸಬ್ಜೆಕ್ಟ್, ಎನಿ ಡಿಸಿಪ್ಲಿನ್, ಸಬ್ಜೆಕ್ಟ್, ಎನಿ ಪ್ರೊಫೆಷನ್. ಸೊ ನೀನು ಒಂದೇ ಸಬ್ಜೆಕ್ಟ್ನಲ್ಲಿ ಓದ್ಬಿಟ್ಟು ನಾನು ಓಕೆ ಅದರಲ್ಲಿ ಭಾಳ ಉನ್ನತ ಸ್ಥಾನಕ್ಕೆ ಹೋಗ್ತೀನಂತ ಏನು ಬೇಕಾಗಿಲ್ಲ. ಯು ಮಸ್ಟ್ ಬಿ ಇಂಟರ್ ಡಿಸಿಪ್ಲಿನರಿ ಸಬ್ಜೆಕ್ಟ್ ಓದಬೇಕು. ಇಂಜಿನಿಯರಿಂಗ್ ಓದಿದ್ರೆ ಆ ಜೊತೆಯಲ್ಲಿ ಇನ್ನೊಂದು ಸಬ್ಜೆಕ್ಟ್ ಓದಬೇಕು. ಡಬಲ್ ಡಿಗ್ರಿ ತಗೊಳ್ಬೋದು, ಟ್ರಿಪಲ್ ಡಿಗ್ರಿ ತಗೊಳ್ಬೋದು, ಸ್ಕಿಲ್ ಬೇಸ್ ಕೋರ್ಸಸ್ ತಗೊಳ್ಬೋದು. ಸೊ ನಿರಂತರ ಪ್ರಯತ್ನ. ಒಂದು ಸಬ್ಜೆಕ್ಟ್ ತಗೊಂಡ ಮೇಲೆ, ಒಂದು ಕಾಲೇಜ್ ತಗೊಂಡ ಮೇಲೆ, ಡಿಗ್ರಿ ಇಸ್ ನಾಟ್ ಜಸ್ಟ್ ಉದ್ಯೋಗ ಕೊಡುತ್ತೆ ಅಂತಿಲ್ಲ. ಡಿಗ್ರಿಗೆ ಬೇಕಾಗಿರೋದು ಉದ್ಯೋಗ, ಕೌಶಲ್ಯ ಆಗಿದೆ, ಕೌಶಲ್ಯ ಆಧಾರಿತ ಶಿಕ್ಷಣ ಪಡೆದಿದ್ದೀರಾ, ಉದ್ಯೋಗ ಆಧಾರಿತ ಶಿಕ್ಷಣ ಪಡೆದಿದ್ದೀರಾ ಅಂತ ಪ್ರಶ್ನೆ ಬರುತ್ತೆ. ಇದು ಪ್ರಶ್ನೆ ಬಂದಾಗ ಕಾಲೇಜು ವ್ಯತ್ಯಾಸ ಮಾಡಲ್ಲ, ನೀವು ಯಾವ ಸಬ್ಜೆಕ್ಟ್ ಮಾಡಿದಿರಂತೂ ವ್ಯತ್ಯಾಸ ಬರಲ್ಲ. ನೀವು ಎಲ್ಲಿ ಯಾವ ಥರ ಮಾಡ್ತಾ ಇದ್ದೀರಾ, ವೆದರ್ ಇಟ್ ಈಸ್ ಅ ರೆಗ್ಯುಲರ್ ಕೋರ್ಸ್, ಈವ್ನಿಂಗ್ ಕೋರ್ಸ್, ಪಾರ್ಟ್ ಟೈಮ್ ಕೋರ್ಸ್, ಆನ್ಲೈನ್ ಕೋರ್ಸ್, ನೀವು ಯಾವುದನ್ನು ಮಾಡಿ ಚೆನ್ನಾಗಿ ಮಾಡಿದಾಗ ಉದ್ಯೋಗ ಸಿಕ್ಕುತ್ತೆ, ಜೀವನದಲ್ಲಿ ಯಶಸ್ವಿ ಆಗುತ್ತೆ.
ಸೂಪರ್ ಸರ್. ರ್ಯಾಂಕ್ ಬಂದಿಲ್ಲ ಅಂದರೆ ಅವ್ರಿಗೆ ಅದನ್ನು ಹೇಳ್ತಾರೆ. ರ್ಯಾಂಕ್ ಬಂದ್ರೂ ಅಷ್ಟೇ, ರ್ಯಾಂಕ್ ಬಂದಿಲ್ಲ ಅಂದರೆ ಇದು ಶುರು, ಇನ್ನೂ ಭಾಳ ಜೀವನ ಇದೆ, ಇನ್ನೂ ಕೆಲಸ ಮಾಡೋದು ಭಾಳ ಸಾಕಷ್ಟು ಇದೆ. ರ್ಯಾಂಕ್ ಇಸ್ ಒನ್. ಇದು ಆ ಸಮಯಕ್ಕೆ ರ್ಯಾಂಕ್ ಬರದೇ ಇರ್ಬೋದು, ಬಟ್ ಅವನ ಡೆಸ್ಟಿನಿ ಇಟ್ ಮೈಟ್ ಬಿ ಶೋಯಿಂಗ್ ಎ ರ್ಯಾಂಕ್ ಲೇಟರ್. ಲೈಫ್ನಲ್ಲಿ ಸಕ್ಸಸ್ ಆಗಬೇಕಂದ್ರೆ ನಿರಂತರ ಪ್ರಯತ್ನ, ಇದು ಒಂದು ಪ್ರಯತ್ನ, ಇದು ಸಣ್ಣ ಪ್ರಯತ್ನ ಬಟ್ ಇಂಪಾರ್ಟೆಂಟ್ ಪ್ರಯತ್ನ. ಸೊ ಇದರಲ್ಲಿ ನೀವು ರ್ಯಾಂಕ್ ಕಡಿಮೆ ಬಂದುಬಿಟ್ರೆ ಬೇಸರ ಆಗೋದು ಏನು ಅವಶ್ಯಕತೆ ಇಲ್ಲ ಅಂತ ನನ್ನ ಸಂದೇಶ.